ದಿನ ಸರಿಯಾಗಿ ಊಟ ಮಾಡದಿದ್ರೆ ಬಾಯಿ ಯಾಕೆ ವಾಸನೆ ಬರುತ್ತೆ ಗೊತ್ತಾ? ಮತ್ತು ಹೃದಯಾಘಾತ ತಡೆಯೋ ಆ ಒಂದು ಹಣ್ಣು ಯಾವುದು ಗೊತ್ತಾ? ಬನ್ನಿ ತಿಳಿಯೋಣ ಇವತ್ತಿನ ವಿಡಿಯೋದಲ್ಲಿ. ಮೊದಲನೆಯ ಪ್ರಶ್ನೆ, ಕಾಗದವನ್ನು ಯಾವ ಮರದಿಂದ ತಯಾರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶ್ರೀಗಂಧ, ಬಿ ಬಿದಿರು, ಸಿ ಮಾವು, ಡಿ ಹತ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿದಿರು. ಬಿದಿರು ಮತ್ತು ಯುಕಲಿಪ್ಟಸ್ ಮರದ ನಾರಿನಲ್ಲಿ ಸೆಲ್ಯುಲಸ್ ಹೆಚ್ಚಿರುವುದರಿಂದ ಇವುಗಳಿಂದ ಕಾಗದ ತಯಾರಿಸುತ್ತಾರೆ. ಎರಡನೆಯ ಪ್ರಶ್ನೆ, ಆಹಾರ ಬೇಗ ಜೀರ್ಣವಾಗಲು ಯಾವ ಹಣ್ಣು ಸಹಕಾರಿ? ನಿಮ್ಮ ಆಪ್ಷನ್ಸ್: ಎ ಪಪ್ಪಾಯಿ, ಬಿ ಸೇಬು, ಸಿ ದಾಳಿಂಬೆ, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಎ ಪಪ್ಪಾಯಿ. ಪಪ್ಪಾಯಿಯಲ್ಲಿ ಪಪೈನ್ ಎಂಬ ಎಂಜೈಮ್ ಇರುತ್ತದೆ. ಇದು ಆಹಾರವನ್ನು, ವಿಶೇಷವಾಗಿ ಪ್ರೋಟೀನ್ ಅನ್ನು ವೇಗವಾಗಿ ಜೀರ್ಣ ಮಾಡುತ್ತದೆ. ಮೂರನೆಯ ಪ್ರಶ್ನೆ, ಯಾವ ಹಕ್ಕಿಯ ಮೊಟ್ಟೆಯಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶವಿದೆ? ನಿಮ್ಮ ಆಪ್ಷನ್ಸ್: ಎ ಕೋಳಿ, ಬಿ ಉಷ್ಟ್ರಪಕ್ಷಿ, ಸಿ ನೆಲಗೌಜು ಹಕ್ಕಿ, ಡಿ ಗಿಡುಗ. ಸರಿಯಾದ ಉತ್ತರ ಆಪ್ಷನ್ ಸಿ ನೆಲಗೌಜು ಹಕ್ಕಿ. ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಇದರಲ್ಲಿ ಕೋಳೆ ಮೊಟ್ಟೆಗಿಂತ 3 ಪಟ್ಟು ಹೆಚ್ಚು ವಿಟಮಿನ್ ಬಿ12 ಮತ್ತು ಐರನ್ ಇರುತ್ತದೆ. ನಾಲ್ಕನೆಯ ಪ್ರಶ್ನೆ, ಊಟ ಮಾಡದಿದ್ದರೆ ಬಾಯಿಯಿಂದ ದುರ್ವಾಸನೆ ಬರಲು ಕಾರಣವೇನು? ನಿಮ್ಮ ಆಪ್ಷನ್ಸ್: ಎ ಹಲ್ಲು ನೋವು, ಬಿ ಲಾಲಾರಸ, ಸಿ ಲಿವರ್ ಸಮಸ್ಯೆ, ಡಿ ಅತಿಯಾದ ನಿದ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲಾಲಾರಸ. ಆಹಾರ ಅಗಿಯದಿದ್ದಾಗ ಬಾಯಲ್ಲಿ ಲಾಲಾರಸ ಕಡಿಮೆಯಾಗಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತವೆ. ಅದಕ್ಕೆ ಬಾಯಿ ವಾಸನೆ ಬರುತ್ತದೆ. ಐದನೆಯ ಪ್ರಶ್ನೆ, ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಿಸಲು ಯಾವ ತರಕಾರಿ ಬೆಸ್ಟ್? ನಿಮ್ಮ ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ನುಗ್ಗೆಕಾಯಿ, ಸಿ ಹೀರೆಕಾಯಿ, ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಬಿ ನುಗ್ಗೆಕಾಯಿ. ಇವುಗಳಲ್ಲಿ ಹಾಲಿಗಿಂತಲೂ ಹೆಚ್ಚಿನ ಕ್ಯಾಲ್ಸಿಯಂ ಇರುತ್ತದೆ. ಇದು ಮೂಳೆಗಳನ್ನು ಬಲಪಡಿಸಲು ತುಂಬಾ ಉಪಯುಕ್ತ. ಮುಂದಿನ ಪ್ರಶ್ನೆ 99% ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮ್ಗೆಷ್ಟು ಗೊತ್ತಿದೆ ಅಂತ. ಚೆಕ್ ಮಾಡೋಣ ಬನ್ನಿ. ಆರನೆಯ ಪ್ರಶ್ನೆ, ಹಳದಿ ಹಲ್ಲುಗಳನ್ನು ಬಿಳಿಯಾಗಿಸಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸ್ಟ್ರಾಬೆರಿ, ಬಿ ಕಲ್ಲಂಗಡಿ, ಸಿ ಬಾಳೆಹಣ್ಣು, ಡಿ ಹಲಸು. ಸರಿಯಾದ ಉತ್ತರ ಆಪ್ಷನ್ ಎ ಸ್ಟ್ರಾಬೆರಿ. ಸ್ಟ್ರಾಬೆರಿಯಲ್ಲಿರುವ ಮ್ಯಾಲಿಕ್ ಆಸಿಡ್ ಹಲ್ಲಿನ ಮೇಲಿನ ಹಳದಿ ಕಲೆಯನ್ನು ನೈಸರ್ಗಿಕವಾಗಿ ಸ್ವಚ್ಛಗೊಳಿಸುತ್ತದೆ. ಮೂತ್ರಪಿಂಡಗಳು ಆರೋಗ್ಯವಾಗಿರಲು ಯಾವ ಆಹಾರ ಒಳ್ಳೆಯದು? ನಿಮ್ಮ ಆಪ್ಷನ್ಸ್: ಎ ಕೆಂಪು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಬಿ ಹಾಗಲಕಾಯಿ, ಸಿ ಬದನೆಕಾಯಿ, ಡಿ ಹಸಿಮೆಣಸಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ. ಇವುಗಳಲ್ಲಿ ಪೊಟ್ಯಾಷಿಯಂ ಕಡಿಮೆ ಇರುತ್ತದೆ. ಇದು ಕಿಡ್ನಿ ಮೇಲಿನ ಒತ್ತಡ ಕಡಿಮೆ ಮಾಡಿ ರಕ್ತ ಶುದ್ಧೀಕರಿಸುತ್ತದೆ. ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಿವಿ ಹಣ್ಣು, ಬಿ ಬೆಣ್ಣೆಹಣ್ಣು, ಸಿ ದ್ರಾಕ್ಷಿ, ಡಿ ಮೋಸಂಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಣ್ಣೆಹಣ್ಣು. ಇದರಲ್ಲಿರುವ ಒಳ್ಳೆಯ ಕೊಬ್ಬು ದೇಹದ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯವನ್ನು ಕಾಪಾಡುತ್ತದೆ. ಭಾರತದ ಯಾವ ರಾಜ್ಯವನ್ನು ಚಹಾದ ತೋಟ ಎನ್ನಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಕೇರಳ, ಸಿ ಅಸ್ಸಾಂ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ. ಅಸ್ಸಾಂ ಭಾರತದಲ್ಲೇ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯವಾಗಿದೆ. ಇದು ಪರೀಕ್ಷೆಗಳಿಗೂ ಇಂಪಾರ್ಟೆಂಟ್ ಪ್ರಶ್ನೆ. ಕೋಳಿ ಕಾಲುಗಳನ್ನು ತಿಂದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬಿಪಿ ಹೆಚ್ಚುತ್ತದೆ, ಬಿ ಕೀಲು ನೋವು ಕಡಿಮೆ, ಸಿ ತೂಕ ಇಳಿಯುತ್ತದೆ, ಡಿ ದೃಷ್ಟಿ ಮಂದವಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೀಲು ನೋವು ಕಡಿಮೆ.
ಚಿಕನ್ ಕಾಲುಗಳಲ್ಲಿ ಕೊಲಾಜಿನ್ ಪ್ರೋಟೀನ್ ಹೆಚ್ಚಿರುತ್ತದೆ. ಇದು ಕೀಲುಗಳ ಗ್ರೀಸ್ ಹೆಚ್ಚಿಸಲು ಮತ್ತು ಚರ್ಮದ ಸುಕ್ಕು ತಡೆಯಲು ಬೆಸ್ಟ್. ನಿಮ್ಮ ಮನೆಯಲ್ಲಿರುವ ಹಿರಿಯರ BP ಟ್ರ್ಯಾಕ್ ಮಾಡೋಕೆ ಒಂದು ಒಳ್ಳೆ BP ಮಾನಿಟರ್ ತಗೋಬೇಕು ಅನ್ಸಿದ್ರೆ ನಾನು ಪರ್ಸನಲ್ ಆಗಿ ಮನೆಯಲ್ಲಿ ಯೂಸ್ ಮಾಡೋ ಬೆಸ್ಟ್ ಬ್ರ್ಯಾಂಡ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿದೆ, ಚೆಕ್ ಮಾಡಿ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಒಟ್ಟು ಎಷ್ಟು ವರ್ಷ ಬೇಕಾಯಿತು? ನಿಮ್ಮ ಆಪ್ಷನ್ಸ್: ಎ 3 ವರ್ಷ 5 ತಿಂಗಳು, ಬಿ 5 ವರ್ಷ, ಸಿ 2 ವರ್ಷ, ಡಿ 6 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ 3 ವರ್ಷ 5 ತಿಂಗಳು. ಆಗಸ್ಟ್ 2020ರ ಭೂಮಿ ಪೂಜೆಯಿಂದ ಜನವರಿ 2024ರ ಪ್ರಾಣ ಪ್ರತಿಷ್ಠಾಪನೆಯವರೆಗೆ ಸುಮಾರು 3.5 ವರ್ಷಗಳು ಬೇಕಾದವು. ಯಾವ ಹಣ್ಣಿನ ಬೀಜ ಅದರ ಹೊರಭಾಗದಲ್ಲಿ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸ್ಟ್ರಾಬೆರಿ ಮತ್ತು ಗೋಡಂಬಿ, ಬಿ ಅಂಜೂರ, ಸಿ ಸೀತಾಫಲ, ಡಿ ಪೇರಲ. ಸರಿಯಾದ ಉತ್ತರ ಆಪ್ಷನ್ ಎ ಸ್ಟ್ರಾಬೆರಿ ಮತ್ತು ಗೋಡಂಬಿ. ಪ್ರಕೃತಿಯ ವಿಸ್ಮಯ ನೋಡಿ, ಸ್ಟ್ರಾಬೆರಿ ಮತ್ತು ಗೋಡಂಬಿ ಹಣ್ಣಿನ ಬೀಜಗಳು ಹಣ್ಣಿನ ಒಳಗಿರದೆ ಹೊರಭಾಗದಲ್ಲಿರುತ್ತವೆ. ಅತಿ ಹೆಚ್ಚು ಚಿನ್ನದ ಕಾರುಗಳು ಓಡಾಡುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಮೆರಿಕ, ಬಿ ಸೌದಿ ಅರೇಬಿಯಾ ಮತ್ತು ದುಬೈ, ಸಿ ಜಪಾನ್, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ ಮತ್ತು ದುಬೈ. ದುಬೈ ಮತ್ತು ಸೌದಿಯ ಶ್ರೀಮಂತರು ತಮ್ಮ ಐಷಾರಾಮಿ ಕಾರುಗಳಿಗೆ ಅಸಲಿ ಚಿನ್ನದ ಪ್ಲೇಟಿಂಗ್ ಮಾಡಿಸಿ ಓಡಿಸುತ್ತಾರೆ. ನಮಗಿಲ್ಲಿ ಪೆಟ್ರೋಲ್ ಹಾಕಿಸೋಕೆ ಯೋಚನೆ. ಪ್ರಸಿದ್ಧ ಕೋನಾರ್ಕ್ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಒಡಿಶಾ, ಸಿ ಮಧ್ಯಪ್ರದೇಶ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ. ಒಡಿಶಾದಲ್ಲಿರುವ ಈ ಐತಿಹಾಸಿಕ ದೇವಾಲಯವನ್ನು 13ನೇ ಶತಮಾನದಲ್ಲಿ ರಾಜ 1ನೇ ನರಸಿಂಹ ದೇವನು ನಿರ್ಮಿಸಿದನು. ಇದಕ್ಕೆ ಬ್ಲಾಕ್ ಪಗೋಡ ಎಂದೂ ಹೆಸರಿದೆ. ಶೂಟಿಂಗ್ಗೆ ಬಳಸುವ ಡ್ರೋನ್ ಅನ್ನು ಮೊದಲು ಎಲ್ಲಿ ಕಂಡುಹಿಡಿಯಲಾಯಿತು? ನಿಮ್ಮ ಆಪ್ಷನ್ಸ್: ಎ ಆಸ್ಟ್ರಿಯಾ, ಬಿ ಚೀನಾ, ಸಿ ಭಾರತ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರಿಯಾ. 1849ರಲ್ಲಿ ಆಸ್ಟ್ರಿಯಾ ದೇಶವು ಯುದ್ಧದ ಉದ್ದೇಶಕ್ಕಾಗಿ ಮೊದಲ ಬಾರಿಗೆ ಮಾನವರಹಿತ ಬಲೂನ್ ಡ್ರೋನ್ಗಳನ್ನು ಬಳಸಿತ್ತು. ಅಪರೂಪದ ಗುಲಾಬಿ ವಜ್ರ ಅತಿ ಹೆಚ್ಚು ಸಿಗುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಸ್ಟ್ರೇಲಿಯಾ, ಬಿ ಆಫ್ರಿಕಾ, ಸಿ ಶ್ರೀಲಂಕಾ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ. ಜಗತ್ತಿನ 90% ಗುಲಾಬಿ ವಜ್ರಗಳು ಆಸ್ಟ್ರೇಲಿಯಾದ ಆರ್ಗೈಲ್ ಗಣಿಯಿಂದ ಸಿಗುತ್ತವೆ. ಇವು ಸಾಮಾನ್ಯ ವಜ್ರಕ್ಕಿಂತ 20 ಪಟ್ಟು ದುಬಾರಿಯಾಗಿರುತ್ತವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಗುಂಬೆ, ಬಿ ಮಡಿಕೇರಿ, ಸಿ ಹುಂಚದಕಟ್ಟೆ, ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ಆಗುಂಬೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯು ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವ ಸುಂದರ ಪ್ರದೇಶವಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಜೂನ್ 21, ಬಿ ಮೇ 10, ಸಿ ಆಗಸ್ಟ್ 15, ಡಿ ಜನವರಿ 26. ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ 21. ಭಾರತದ ಪ್ರಧಾನಿ ಮೋದಿ ಅವರ ಪ್ರಸ್ತಾಪದ ನಂತರ ವಿಶ್ವಸಂಸ್ಥೆಯು ಜೂನ್ 21 ವಿಶ್ವ ಯೋಗ ದಿನವೆಂದು ಘೋಷಿಸಿತು. ಯಾವ ತಿಂಗಳಲ್ಲಿ ಹುಟ್ಟಿದ ಮಕ್ಕಳು ಹೆಚ್ಚು ಬುದ್ಧಿವಂತರು? ನಿಮ್ಮ ಆಪ್ಷನ್ಸ್: ಎ ಸೆಪ್ಟೆಂಬರ್, ಬಿ ಮಾರ್ಚ್, ಸಿ ಅಕ್ಟೋಬರ್, ಡಿ ನವೆಂಬರ್. ಸರಿಯಾದ ಉತ್ತರ ಆಪ್ಷನ್ ಎ ಸೆಪ್ಟೆಂಬರ್. ಸಂಶೋಧನೆಗಳ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ ಮಕ್ಕಳು ಶಿಕ್ಷಣದಲ್ಲಿ ಮತ್ತು ಕರಿಯರ್ನಲ್ಲಿ ಹೆಚ್ಚು ಯಶಸ್ಸು ಕಾಣುತ್ತಾರೆ. ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ನಿಮ್ಮ ಆಪ್ಷನ್ಸ್: ಎ 25 ವರ್ಷ, ಬಿ 30 ವರ್ಷ,
ಸಿ 35 ವರ್ಷ, ಡಿ 18 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 35 ವರ್ಷ. ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ 35 ವರ್ಷ ತುಂಬಿರಬೇಕು. ಇದು ಕೆಪಿಎಸ್ಸಿ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅತ್ಯಂತ ಪ್ರಮುಖ ಪ್ರಶ್ನೆ. ಸ್ನೇಹಿತರೆ, ಇವತ್ತಿನ 20 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ನಿಮ್ಮ ಸ್ಕೋರ್ ಅನ್ನು ಈಗಲೇ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.